ಸಮಸ್ತ ಕಡೆ ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪಾ ಅಂತಂದ್ರೆ ತುಂಬಾ ದಿನಗಳ ನಂತರ ನಾವು ವಿಡಿಯೋ ಶೂಟ್ ಮಾಡ್ತಾ ಇದ್ವಿ. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರೋದಂದ್ರೆ ಇವತ್ತಿಂದ ರೂಟ್ ಅನ್ನ ಸ್ಟಾರ್ಟ್ ಮಾಡ್ತಿದ್ವಿ. ಇವತ್ತಿನ ರೂಟ್ ಯಾವ ಕಡೆಗಪ್ಪ ಅಂತಂದ್ರೆ ಇದೇ ಮಂಗಳವಾರ. ಸೊ ಶಿವಮೊಗ್ಗ ಮತ್ತೆ ದಾವಣಗೆರೆ ರೂಟ್ ಅನ್ನ ಮಾಡ್ತಾ ಇದ್ವಿ. ಸೊ ಶಿವಮೊಗ್ಗ ರೂಟಿಗೆ ಹೋಗಿ ಹಾಸನದಿಂದ ದಾವಣಗೆರೆ ಬಂದು ದಾವಣಗೆರೆಯಿಂದ ಚಿತ್ರದುರ್ಗ ಆಗಿರ್ಬೋದು, ಉಳಿಯಾರ್ ಆಗಿರ್ಬೋದು, ಮತ್ತೆ ರಿಟರ್ನ್ ಹಾಸನ ಆಗಿರ್ಬೋದು ರೂಟ್ ಅನ್ನ ಮಾಡ್ತಾ ಇದೀವಿ. ಈ ರೂಟ್ ಅಲ್ಲಿ ನಮ್ಮ ಹತ್ರ ಏನೇನು ಸ್ಟಾಕ್ ಇದೆ, ಏನೇನು ಸ್ಟಾಕ್ ನ ನೀವು ವೈರಿಂಗ್ ನ ಮಾಡ್ಕೊಂಡ್ಬಂದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದೀನಿ. ಮೊದಲನೇದಾಗಿ ನಾನು ತೋರಿಸ್ತಾ ಇದ್ದು ಆಲ್ ಸೀಸನ್ ಲೆಮನ್ ವರ್ಷ ಪುಡೆ ಕಾಯಿ ಬುಡ ಅಂತ ಒಂದು ಕಾಗ್ಜಿ ವೆರೈಟಿನಲ್ಲಿ ನಾನು ನಿಮಗೆ ನಿಂಬೆನ ತೋರಿಸ್ತಾ ಇದ್ದೀನಿ. ಸೊ ಮತ್ತೆ ಕಂಬೇಕಾಗಿರೋ ಅಂತದ್ದು ಇದು ಕೂಡ 4 ರಿಂದ 5 kg ಬ್ಯಾಗ್ ಅಲ್ಲಿ ವರ್ಷ ಪೂರ್ತಿ ಕಾಯಿ ಬುಡ ಅಂತ ಒಂದು ಏರ್ ಲೇಯರ್ ಪ್ಲಾಂಟ್ ಆಗಿದೆ. ಇದು ಏರ್ ಲೇಯರ್ ಪ್ಲಾಂಟ್ ಅಂತ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಹೋದ್ರೆ ಆಲ್ರೆಡಿ ಕಾಯಿ ಬಿಡ್ತಾ ಇರೋಂಥ ಮದರ್ ಪ್ಲಾಂಟ್ ಅಲ್ಲಿ ಸಸಿ ಮಾಡೋ ಅಂತದ್ದು. ಈ ಗಿಡಗಳು ನಮ್ಮ ಹತ್ರ ಮಿನಿಮಮ್ 4,500 ಸಾವಿರ ಗಿಡ ನಮ್ಮ ಹತ್ರ ಸ್ಟಾಕ್ ಇರೋ ಅಂತದ್ದು. ಸೊ ಬೇಗ ಐರಿಂಗ್ ನ ಮಾಡ್ಕೊಳ್ಳಿ. ನಾಟಿ ಮಾಡಿ 3 ರಿಂದ 4 ತಿಂಗಳಲ್ಲೇ ಕಾಯಿ ಬಿಡ ಅಂತ ಗಿಡಗಳಾಗಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತ ಅಂದ್ರೆ ನಮ್ಮ ಪೇಜ್ ನ ಡೈರೆಕ್ಟ್ ಆಗಿ ಹೋಗಿ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ಸೊ ನಮ್ಮ ಪೇಜ್ ಅಲ್ಲಿ ಇರೋ ವಿಡಿಯೋಸ್ ನ ನೋಡಿದ್ರೆ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ನಮ್ಮ ಹತ್ರ ಏನೇನು ಸ್ಟಾಕ್ ಇದೆ, ಏನೇನು ಸ್ಟಾಕ್ ನ ಈ ಮಂಗಳವಾರ ನೀವು ಪಡ್ಕೊಬಹುದು ಶಿವಮೊಗ್ಗ ಮತ್ತೆ ದಾವಣಗೆರೆ ರೂಟ್ ಅಲ್ಲಿ ಅನ್ನೋದನ್ನ ತಿಳಿಸ್ತಾ ಇರೋಂಥದ್ದು. ಸೊ ಕಂಪ್ಲೀಟ್ ಆಗಿ ಈ ತರ ಸ್ಟಾಕ್ ಕಂಪ್ಲೀಟ್ ಆಗಿ ಇಲ್ಲಿ ಬ್ಯಾಕ್ ಗ್ರೌಂಡ್ ನಲ್ಲಿ ನೋಡ್ತಾ ಇದ್ದೀರಾ, ತುಂಬಾನೇ ಚೆನ್ನಾಗಿದೆ. ಆಲ್ರೆಡಿ 1 ಲೇಯರ್ ಗೊಬ್ಬರನ ಕೊಟ್ಟು ಆಲ್ರೆಡಿ ಸೊ ಇದು ಬಂದು ಆಲ್ರೆಡಿ 1.5 ರಿಂದ 2 ತಿಂಗಳಾಗಿದೆ ನಮ್ಮ ಹತ್ರಕ್ಕೆ. ಸೊ ಆಲ್ರೆಡಿ ಚಿಗುರು ಸ್ಟಾರ್ಟ್ ಆಗಿದೆ. ಸೊ ಕಂಪ್ಲೀಟ್ ಆಗಿ ಗಿಡ ಸ್ಟೇಬಲ್ ಬಂದ್ಮೇಲೆ ನಾವು ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ ಡೆಲಿವರಿ ಕೊಡ್ಲಿಕ್ಕೆ. ಸೊ ಈ ತರ ಗಿಡಗಳು ಬೇಕು ಅಂತಂದ್ರೆ ಬರ್ತಾ ಇರೋಂಥ ನಂಬರ್ಗೆ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ನ ಮಾಡಿ. ಸೊ ಫೋನ್ ಮಾಡೋ ಅಂತವ್ರು ಸಂಜೆ 7:30 ರಿಂದ 8 ಗಂಟೆ ಟೈಮಲ್ಲಿ 1 ಅವರ್ ಟೈಮಲ್ಲಿ ನೀವು ಫೋನ್ ಮಾಡಿ ಮಾತಾಡ್ಬೋದು ಅಂತ ಹೇಳ್ತಾ, ಸೊ ದಾವಣಗೆರೆ ಮತ್ತೆ ಶಿವಮೊಗ್ಗ ರೂಟ್ ಅವರು ಮಾತ್ರ ಕಾಲ್ನ ಮಾಡಿ. ಇನ್ನ ಇಲ್ಲಿಂದ ಶುರು ಮಾಡ್ತೀವಿ, ಪ್ರತಿಯೊಂದು ಊರಿಗೂ ರೂಟ್ ಅನ್ನು ಮಾಡ್ತೀವಿ. 6 ರೂಟಲ್ಲೂ ಆ ರೂಟಿಗೆ ವಿಡಿಯೋ ಮಾಡಿದಾಗ ನೀವು ಕಾಲ್ನ ಮಾಡಿ ಎಂಕ್ವೈರಿನ ಮಾಡ್ಬೋದು ಅಂತ ತಿಳಿಸ್ತಾ, ಸೊ ಇದು ನಿಂಬು ಗಿಡ. ಸೊ ಕಂಪ್ಲೀಟ್ ಆಗಿ ಸ್ಟಾಕ್ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಇನ್ಯಾವ ಸ್ಟಾಕ್ ಬಂದಿದೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ತೈವಾನ್ ಪಿಂಕ್ ಮತ್ತೆ ತೈವಾನ್ ವೈಟ್. ಸೊ 2 ಗಿಡ ಮಾತ್ರ ಸ್ಟಾಕ್ ಇರೋಂಥದ್ದು. 2 ಕೂಡ ನಿಮಗೆ 2.5 ರಿಂದ 3 kg ಬ್ಯಾಗಲ್ಲಿ ಬರೋಂಥದ್ದು. ಇದು ಕೂಡ ಏರ್ ಲೇಯರ್ ಪ್ಲಾಂಟ್ ಆಗಿದೆ. ಸೊ ಇದು ಆಲ್ರೆಡಿ 2.5 ಅಡಿ ಗಿಡ ಇರೋಂಥದ್ದು ಕೂಡ ಇದೆ. ಇದರಲ್ಲಿ 3 ಅಡಿ ಗಿಡ ಬೇಕಾದ್ರೂ ಸಿಗುತ್ತೆ ನಿಮಗೆ. ಸೊ ಇದರಲ್ಲಿ ಬಂದಿರೋಂಥ ಸ್ಟಾಕ್ ಅಲ್ಲಿ ಗಿಡ ಸಖತ್ತಾಗಿದೆ. ಮತ್ತೆ ನಿಮಗೆ ತೈವಾನ್ ರೆಡ್ ಅಂಡ್ ಬ್ಲಾಕ್ ಕೂಡ ಇದೆ. ಮತ್ತೆ ತೈವಾನ್ ನಿಮಗೆ ಪಿಂಕು ವೈಟು ನಿಮ್ಗೆ 2 ವೆರೈಟಿನೂ ಸಿಗುತ್ತೆ. ಮತ್ತೆ ಇನ್ನು ಅದ್ ಬಿಟ್ರೆ ನಿಮಗೆ ಡೈಮಂಡ್ ರೆಡ್ ಅಲ್ಲಿ ಬ್ಲಾಕ್ ಗೋವನ ಕೂಡ ಸಿಗುತ್ತೆ. ಮೇಲ್ಗಡೆ ಪರ್ಪಲ್ ಇಶ್ ಬರುತ್ತೆ, ನಿಮಗೆ ಒಳಗಡೆ ಪ್ಯೂರ್ ರೆಡ್ ಬರುತ್ತೆ. ಇನ್ನು ಅದ್ ಬಿಟ್ರೆ ನಿಮಗೆ ಡೈಮಂಡ್ ರೆಡ್ ಕೂಡ ಅವೈಬಿಲಿಟಿ ಇರೋಂಥದ್ದು. ಇದು ನಿಮಗೆ 6 ರಿಂದ 7 kg ಬ್ಯಾಗಲ್ಲಿ ಅವೈಬಿಲಿಟಿ ಇದೆ. ಸೊ ಇದು 6 to 7 kg ಬ್ಯಾಗಲ್ಲಿ ಸೊ ಪೂರ್ತಿ ಇದು ರೆಡ್ ಡೈಮಂಡ್ ಬರುತ್ತೆ. ಸೊ ಇದರಲ್ಲಿ ರೆಡ್ ಡೈಮಂಡ್ ಅಲ್ಲಿ ಒಂದು ವಿಶೇಷ ಏನಂತಂದ್ರೆ ನಿಮಗೆ ಒಂದು 70 to 80% ಬೀಜ ಕಮ್ಮಿ ಬರುತ್ತೆ. ಮತ್ತೆ ಸಾಫ್ಟ್ ಇರುತ್ತೆ, ಪೂರ್ತಿ ರೆಡ್ ಇರುತ್ತೆ ಕಾಯಿ. ಸೊ ಈ ತರ ಗಿಡಗಳು ಅವೈಬಿಲಿಟಿ ಇದೆ. ಇದು ಕೂಡ ನೀವು ನೋಡ್ತಾ ಇರ್ಬೋದು ಏರ್ ಲೇಯರ್ ಪ್ಲಾಂಟ್ ಆಗಿದೆ. ಸೊ ಇದು ಕೂಡ ಏರ್ ಲೇಯರ್ ಪ್ಲಾಂಟ್. ಸೊ ಈ ತರ ಗಿಡಗಳು ಬಂದಿರೋ ಸ್ಟಾಕ್ ಬರೋದು ತುಂಬಾನೇ ಕಡಿಮೆ ಇದೆ. ಬೇಗ ಐರಿಂಗ್ ಮಾಡ್ಕೊಳ್ಳಕ್ಕೆ ಬರ್ತಾ ಇರೋಂಥ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್. ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ತೆಂಗು ವೆರೈಟಿ. ತೆಂಗುನಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಅವ್ರು ಯಾವ್ಯಾವ ಸ್ಟಾಕ್ ಇದೆ, ಯಾವ್ಯಾವ ವೆರೈಟಿ ಸಿಗುತ್ತೆ ಅಂತ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿರೋಂಥದ್ದು ಒಂದೇ ವೆರೈಟಿ, ಒಂದು ಗಂಗಾ ಬೊಂಡಮ್ಮು ಬಂದು ನಿಮಗೆ 4 ವರ್ಷಕ್ಕೆ ಈಲ್ಡ್ ಬರೋ ಅಂತ ಒಂದು ತಳಿಯಾಗಿದೆ. ಸೊ ಎಳ್ನೀರಿಗೆ ಮತ್ತೆ ಕಾಯಿಗೆ 2 ಕೂಡ ಉಪಯೋಗಿಸೋದು ಒಂದು ಕೇರಳ ವೆರೈಟಿ. ಸೊ ಕೇರಳ ವೆರೈಟಿದಲ್ಲಿ ಮತ್ತೆ 2 ಡಿಫರೆಂಟ್ ವೆರೈಟಿ ಬಂದಿದೆ. ಸೊ DNT ವೆರೈಟಿ ಕೂಡ ನಮ್ಮ ಹತ್ರ ಈಗ ಮತ್ತೆ ಸ್ಟಾಕ್ ಕಂಬ್ಯಾಕ್ ಆಗಿದೆ. ಇಲ್ಲಿ ನೋಡ್ತಾ ಇರೋಂಥದ್ದು ಚಾವಾ ಕಲಾನ್ ಕುಡಾನ್ ಅಂತ ಇಲ್ಲಿ. ಸೊ ಈ ವೆರೈಟಿನೂ ಕೂಡ ಕೇರಳ ವೆರೈಟಿ. ಸೊ ಇದು ಕೂಡ ನಮ್ಮ ಹತ್ರ ಸ್ಟಾಕ್ ಬಂದಿರೋಂಥದ್ದು. ಇದು ಕೂಡ ನಮ್ಮ ಹತ್ರ ಅವೈಬಿಲಿಟಿ ಇದೆ. ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ದೇವನಹಳ್ಳಿ ರೆಡ್ ಚಕೋತನ ಇದೆ. ಮತ್ತೆ ನಿಮಗೆ ಕೇರಳ ವೆರೈಟಿ ರೆಡ್ ಚಕೋತನ ಕೂಡ ಇದೆ. ಸೊ ಅದು ಯಾವ ತರ ಬರುತ್ತೆ ಅನ್ನೋದನ್ನ ಇಲ್ಲಿ ಫ್ರೂಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡೋದು. ಪ್ಯೂರ್ ರೆಡ್ ಬರುತ್ತೆ. ಸೊ ಇದು ಕೂಡ ನಿಮಗೆ ದೇವನಹಳ್ಳಿ ಚಕೋತದ್ರಲ್ಲಿ ಮೇಲ್ಗಡೆ ಹಣ್ಣು ಬಂದು ನಿಮಗೆ ಗ್ರೀನ್ ಕಲರ್ ಇರುತ್ತೆ, ಒಳಗೆ ರೆಡ್ ಇರುತ್ತೆ. ಇನ್ನೊಂದು ವೆರೈಟಿ ಬಂದು ಮೇಲ್ಗಡೆ ಸಿಪ್ಪೆ ಕೂಡ ರೆಡ್ ಇರುತ್ತೆ, ಒಳಗಡೆ ಕೂಡ ರೆಡ್ ಇರುತ್ತೆ. ಸೊ ಈ ತರ ಗಿಡಗಳು ಒಂದು 200 ರಿಂದ 250 ಗಿಡ ಸ್ಟಾಕ್ ಬಂದಿರೋಂಥದ್ದು. ಇಲ್ಲಿ ನೋಡ್ತಾ ಇರೋದು ಚೈನೀಸ್ ಆರೆಂಜ್ ಅಂತ ಕರಿತೀವಿ, ಇಲ್ಲಾಂದ್ರೆ ಇದನ್ನ ಟೇಬಲ್ ಆರೆಂಜ್ ಅಂತ ಕೂಡ ಕರಿತೀವಿ. ಇದು ಕೂಡ ನಮ್ಮ ಹತ್ರ ಸ್ಟಾಕ್ ಇರೋಂಥದ್ದು. ಆಲ್ರೆಡಿ ಫ್ರೂಟಿಂಗ್ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಮನೆಯಲ್ಲಿ ಜ್ಯೂಸ್ ಮಾಡ್ಲಿಕ್ಕೆ ಸಿಟ್ರಿಕ್ ಆಸಿಡ್ ಜಾಸ್ತಿ ಇರೋ ಅಂತ ಒಂದು ಹಣ್ಣು ಬೇಕಂತಂದ್ರೆ ನೀವು ಈ ತರ ಹಣ್ಣನ್ನು ಆಲ್ರೆಡಿ ಉಪಯೋಗಿಸ್ಕೊಬಹುದು. ಒಂದು ಗಿಡದಲ್ಲಿ ಆರಾಮಾಗಿ 20 ರಿಂದ 30 ಕಾಯಿ ನಿಮಗೆ ವರ್ಷ ಪೂರ್ತಿ ಇರುತ್ತೆ ಗಿಡದಲ್ಲಿ. ಸೊ ಮನೆ ಒಳಗೆ ಇಂಟರ್ನಲ್ ಕೂಡ ಬೆಳೆಸಬಹುದು, ಅಥವಾ ನೀವು ತೋಟಕ್ಕೆ ಹಾಕಿ ಕೂಡ ನೀವು ಬೆಳೆಸಬಹುದು. ಚೈನೀಸ್ ಆರೆಂಜ್ ಅಂತ ಕರಿತೀವಿ. ಇನ್ನು ಮಿರಾಕಲ್ ಫ್ರೂಟ್ ಗಿಡದಲ್ಲಿ ನಿಮಗೆ 2 ವೆರೈಟಿ ಗಿಡಗಳು ಬಂದಿದೆ. ಸೊ ಒಂದು ಚಿಕ್ಕ ಗಿಡ ಕೂಡ ಇದೆ, ಒಂದು ದೊಡ್ಡ ಗಿಡ ಕೂಡ ಇದೆ. ಮಿರಾಕಲ್ ಫ್ರೂಟ್ ಅಂದ್ರೆ ಗೊತ್ತಿರುತ್ತೆ. ಆ ಫ್ರೂಟನ್ನ ನೀವು ಒಂದ್ಸಲ ಕನ್ಸ್ಯೂಮ್ ಮಾಡಿದ್ರೆ 1 or 2 hours ನಿಮಗೆ ಯಾವುದೇ ಒಂದು ನಿಮಗೆ ಕಹಿ ಪದಾರ್ಥ ಆಗಿರ್ಬೋದು, ಏನೇ ಒಂದು ವೆರೈಟಿ ನೀವು ಫುಡ್ನ ತಿಂದರೂ ಕೂಡ ಅದು ಸ್ವೀಟ್ ಆಗೇ ಇರುತ್ತೆ. ಸೊ ಇದು ಮಿರಾಕಲ್ ಫ್ರೂಟ್ ಅಂತ ಕರಿತೀವಿ. ಸೊ ಮಿರಾಕಲ್ ಫ್ರೂಟ್ ಯಾವ ತರ ಇರುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ನೋಡ್ಬೋದು ಚೆರಿ ಹಣ್ಣು ಬರುತ್ತಲ್ಲ ಆ ತರ ನಿಮಗೆ ರೆಡ್ ಕಲರ್ ಇರುತ್ತೆ ಮಿರಾಕಲ್ ಫ್ರೂಟ್. ಸೊ ಈ ಗಿಡದಲ್ಲಿ ಚಿಕ್ಕ ಪ್ಯಾಕೆಟ್ ಕೂಡ ಅವೈಬಿಲಿಟಿ ಇದೆ, ದೊಡ್ಡ ಪ್ಯಾಕೆಟ್ ಕೂಡ ಅವೈಬಿಲಿಟಿ ಇದೆ, ದೊಡ್ಡ ಗಿಡನೇ. ಸೊ ಇದು ಬಂದು ನಿಮ್ಗೆ 2.5 ರಿಂದ 3 ಅಡಿ ಇರೋಂಥ ಗಿಡ. ಇದು 1.25 ಅಡಿ ಇರೋಂಥ ಗಿಡಗಳು ನಮ್ಮ ಹತ್ರ ಸ್ಟಾಕ್ ಇರೋಂಥ. ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ಲಿಚ್ಚಿ ವೆರೈಟಿ ಇದೆ. ಲಿಚ್ಚಿನೂ ಕೂಡ ಆರಾಮಾಗಿ ಒಂದು 100 ರಿಂದ 150 ಗಿಡ ಸ್ಟಾಕ್ ಬಂದಿರೋಂಥದ್ದು. ಇನ್ನು ಹಲ್ಸಲ್ಲಿ ನಿಮಗೆ ಎಲ್ಲಾ ತರ ಹಲ್ಸು
ನಿಮಗೆ ಸಿದ್ದು ಆಗಿರ್ಬೋದು, ವಿಯೆಟ್ನಾಂ ಆಗಿರ್ಬೋದು, ಚಂದ್ರ ಅಲ್ಸಾ ಆಗಿರ್ಬೋದು, ವಿಯೆಟ್ನಾಂ ಸೂಪರ್ ಅರ್ಲಿ ಪ್ಲಾಂಟ್ ಆಗಿರ್ಬೋದು, ಪ್ರತಿಯೊಂದು ವೆರೈಟಿ ಕೂಡ ನಮ್ಮ ಹತ್ರ ಅವೈಬಿಲಿಟಿ ಇರೋಂಥದ್ದು. ಎಲ್ಲದೂ ಕೂಡ ನಿಮಗೆ 5 kg ಬ್ಯಾಗಲ್ಲಿ ಏರ್ ಲೇಯರ್ ಪ್ಲಾಂಟ್ಸ್ ಕೂಡ ಅವೈಬಿಲಿಟಿ ಇದೆ, ಗ್ರಾಫ್ಟೆಡ್ ಪ್ಲಾಂಟ್ ಕೂಡ ಅವೈಬಿಲಿಟಿ ಇರೋಂಥದ್ದು. ಇಲ್ಲಿ ನೋಡ್ತಾ ಇರೋಂಥದ್ದು ತೈವಾನ್ ಲೆಮನ್, ಸೀಡ್ಲೆಸ್ ತೈವಾನ್ ಲೆಮನ್ ಬೇಕು ನಾವು ಮನೆಗೆ ಆರಾಮಾಗಿ 1-2 ಗಿಡಗಳು ಹಾಕೊಂತೀವಿ, ಜ್ಯೂಸಿಗೆ ಬಳಸ್ತೀವಿ ಅನ್ನೋರು, ಗಾರ್ಡನಿಂಗ್ ಪ್ಲಾಂಟ್ ಮಾಡೋರು ಕೂಡ ನೀವು ಅವೈಬಿಲಿಟಿ ಇದೆ. ಸೊ ಇನ್ನು ಬಂದರೆ ನಿಮಗೆ ಬೆಟ್ಟದಲ್ಲಿ ಕೂಡ ಅವೈಬಿಲಿಟಿ ಇರೋಂಥದ್ದು. ಬೆಟ್ಟದಲ್ಲಿ ನಿಮಗೆ ದೊಡ್ಡ ಗಿಡ ನಿಮಗೆ 3.5 4 ಅಡಿ ಗಿಡ ಕೂಡ ಅವೈಬಿಲಿಟಿ ಇದೆ. ಇನ್ನು ಕಿರ್ನಲ್ಲಿ, ಸೊ ಅಲ್ಲಿ ಸ್ಟಾಕ್ ನಿಮ್ಗೆ ಹಿಂದೆ ಅಲ್ಲಿ ನೋಡ್ಬೋದು ಆ ಕಡೆ. ಸೊ ಅಲ್ಲಿ ಕಿರ್ನಲ್ಲಿ ಕಾಣಿಸ್ತಾ ಇದೆ. ಕಿರ್ನಲ್ಲಿಯೂ ಕೂಡ ನಿಮ್ಗೆ ಹೆಚ್ಚು ಕಮ್ಮಿ ಒಂದು 500 600 ವೆರೈಟಿ ಗಿಡ ಇದೆ. ಸೊ ಬೆಟ್ಟದಲ್ಲಿಯೂ ಕೂಡ ನಿಮಗೆ ಒಂದು 500 600 ವೆರೈಟಿ ಸೊ ಸ್ಟಾಕು ನಮ್ಮ ಹತ್ರ ಸ್ಟಾಕ್ ಇರೋ ಅಂಥದ್ದು. ಇನ್ನು ಅದು ಬಿಟ್ಟರೆ ನಿಮಗೆ ರಾಮ್ ಫಲ ಆಗಿರ್ಬೋದು, ಲಕ್ಷ್ಮಣ ಫಲ ಆಗಿರ್ಬೋದು, ಪ್ರತಿಯೊಂದು ಗಿಡಗಳು ಅವೈಬಿಲಿಟಿ ಇದೆ. ಇನ್ನು ಫೈನಲ್ ಆಗಿ ನಾವು ನೋಡ್ತಾ ಇರೋದು ಸಪೋಟ ಗಿಡನ ಸೈಜ್ ಯಾವ ಥರ ಇದೆ ಬನ್ನಿ ನೋಡೋಣ. ಸೊ ಇನ್ನು ಸಪೋಟದಲ್ಲಿ ನೀವು ನೋಡ್ತಾ ಇರೋಂಥದ್ದು ಒಂದು ಕ್ರಿಕೆಟ್ ವೆರೈಟಿ, ಮತ್ತು ಬನಾನಾ ವೆರೈಟಿ ಆಗಿರ್ಬೋದು, ಮತ್ತು ಕಲಾಪತಿ ಆಗಿರ್ಬೋದು, 3 ವೆರೈಟಿ ನಮ್ಮ ಹತ್ರ ಅವೈಬಿಲಿಟಿ ಇರೋಂಥದ್ದು. ಸೊ ನಿಮಗೆ ಕ್ರಿಕೆಟ್ ವೆರೈಟಿನಲ್ಲಿ ಮತ್ತು ಕಲಾಪತಿ ವೆರೈಟಿನಲ್ಲಿ ಸೊ ನಿಮಗೆ 5 ರಿಂದ 6 kg ಬ್ಯಾಗಲ್ಲಿ ಸೊ ನಿಮಗೆ 3 ಅಡಿ 4 ಅಡಿ ಗಿಡ ಕೂಡ ಅವೈಬಿಲಿಟಿ ಇರೋಂಥದ್ದು. ಈ 3 ರಿಂದ 4 ಅಡಿ ಗಿಡ. ಸೊ ಇದು ಬಂದು 5 ರಿಂದ 6 ಅಡಿ ಗಿಡ. ಸೊ ಇದು 6 ರಿಂದ 8 kg ಬ್ಯಾಗಲ್ಲಿ ಬರೋ ಅಂಥದ್ದು. ಸೊ ರೆಡಿ ಟು ಪ್ಲಾಂಟು, ಇದು ಕೂಡ ಏರ್ ಲೇಯರ್ ಆಗಿರುತ್ತೆ. ಸೊ ಪ್ಲಾಂಟೇಶನ್ ಮಾಡಿ 1 ಇಯರ್ನಲ್ಲಿ ನಿಮಗೆ ಕ್ರಾಫ್ಟ್ ತಗೊಳ್ಳೋಂಥ ಪ್ಲಾಂಟ್ ಆಗಿದೆ. ಸೊ ಇದು ಕೂಡ ತುಂಬಾ ಸ್ಟಾಕ್ ಔಟ್ ಇದೆ. ಸೊ ಯಾರಿಗೆ ಬೇಕು ಬೇಗನೆ ಬುಕ್ಕಿಂಗ್ನ ಮಾಡ್ಕೊಳ್ಳಿ. ಸೊ ಈ ಥರ ರೆಡಿ ಟು ಪ್ಲಾಂಟ್ ಗಿಡಗಳನ್ನ ನೀವು ಕೂಡ ಪ್ಲಾಂಟೇಶನ್ ಮಾಡಿ ಉತ್ತಮ ಬೆಳೆನ ಬೆಳೀರಿ ಅಂತ ಹೇಳಿದೆ ತಿಳಿಸ್ತಾ ಮತ್ತೆ ಇನ್ನೇನು ಸ್ಟಾಕ್ ಬಂದಿದೆ ಬನ್ನಿ ನೋಡೋಣ. ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ಒಂದು ಮೆಕಡೋಮಿಯಾ ಪ್ಲಾಂಟ್ ಕೂಡ ನಮ್ಮ ಹತ್ರ ಅವೈಬಿಲಿಟಿ ಇದೆ. ಮೆಕಡೋಮಿಯಾ ಪ್ಲಾಂಟ್ ಅಲ್ಲಿ A4 ವೆರೈಟಿ ನಮ್ಮ ಹತ್ರ ಅವೈಬಿಲಿಟಿ ಇರೋಂಥದ್ದು. ಇದು ಕೂಡ ಸ್ಟಾಕಲ್ಲಿ ನಮಗೆ ಒಂದು 300 ರಿಂದ 400 ಗಿಡಗಳು ನಮ್ಮ ಹತ್ರ ಸ್ಟಾಕ್ ಬಂದಿರೋಂಥದ್ದು. ಇನ್ನು ಮ್ಯಾಂಗೋಸ್ಟೀನ್ ಗಿಡಗಳು ನೋಡ್ತಾ ಇದ್ದೀರಾ, ಮ್ಯಾಂಗೋಸ್ಟೀನಲ್ಲಿ 2 ಅಡಿ ಗಿಡ ಬಂದಿದೆ, ಮತ್ತೆ 3 ಅಡಿ ಗಿಡ ಕೂಡ ಇದೆ, 3 ರಿಂದ 4 ಅಡಿ ಗಿಡ. ಸೊ 5 ರಿಂದ 6 ಅಡಿ ಗಿಡ ಕೂಡ ನಿಮಗೆ 30 kg ಬ್ಯಾಗಲ್ಲಿ ರೆಡಿ ಟು ಪ್ಲಾಂಟ್ ಗಿಡಗಳು ನಮ್ಮ ಹತ್ರ ಅವೈಬಿಲಿಟಿ ಅಂತ. ಮ್ಯಾಂಗೋಸ್ಟೀನಲ್ಲಿ ಮ್ಯಾಂಗೋಸ್ಟೀನ್ ಫ್ರೂಟ್ ಬಂದು ನೀವು ಪ್ಲಾಂಟೇಶನ್ ಮಾಡಿ 5 ವರ್ಷ ಬೇಕು ಕಾಯಿ ಬರಲಿಕ್ಕೆ. ಸೊ ಅಷ್ಟೊಂದು ಟೈಮ್ ನಾವು ಕಾಯಕ್ಕಾಗಲ್ಲ ಅಂತ ಅಂದರೆ ಡೈರೆಕ್ಟಾಗಿ ನೀವು 25 ರಿಂದ 30 kg ಬ್ಯಾಗಲ್ಲಿ ವಿತಿನ್ 1.5 ಇಯರ್ 2 ಇಯರ್ಸ್ ಅಲ್ಲೇ ಕ್ರಾಫ್ಟ್ ಬರೋ ಅಂತ ಗಿಡಗಳು ನಮ್ಮ ಹತ್ರ ಸ್ಟಾಕ್ ಇರೋಂಥದ್ದು. ಆ ಥರ ಗಿಡ ಕೂಡ ನೀವು ಅವೈಬಿಲಿಟಿನ ಪಡ್ಕೊಬೋದು. ಸೊ ಇಲ್ಲಿ ನೋಡ್ತಾ ಇರೋದು ಬಟರ್ ಫ್ರೂಟ್ ಅಲ್ಲಿ ಕ್ರಿಕೆಟ್ ವೆರೈಟಿ ಆಗಿರ್ಬೋದು, ಮತ್ತೆ ಬಲ್ಕ್ ವೆರೈಟಿ ಆಗಿರ್ಬೋದು, ಇವತ್ತು ಟ್ರೆಂಡ್ ಅಲ್ಲಿ ಇರೋಂಥ ಒಂದು ಮೆಕ್ಸಿಕನ್ ಆಶ್ ಇಂದ ಹಿಡಿದು ಪ್ರತಿಯೊಂದು ವೆರೈಟಿ ನಮ್ಮ ಹತ್ರ ಸ್ಟಾಕ್ ಇರೋಂಥದ್ದು. ಇನ್ನು ಬಟರ್ ಫ್ರೂಟ್ ಬಿಟ್ಟರೆ ನಮ್ಮ ಹತ್ರ ಇರೋಂಥದ್ದು ಒಂದು ಕಿವಿ ಫ್ರೂಟ್. ಸೊ ಕಿವಿ ಗಿಡಗಳು ಕೂಡ ನಮ್ಮ ಹತ್ರ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಒಂದು 25 ರಿಂದ 30 ಗಿಡಗಳು ನಮ್ಮ ಹತ್ರ ಸ್ಟಾಕ್ ಉಳ್ಕೊಂಡಿರೋಂಥದ್ದು ಆಲ್ರೆಡಿ ಖಾಲಿಯಾಗಿದೆ. ಸೊ ಬೇಕು ಅನ್ನೋರು ಮನೆಯ ಗಾರ್ಡನಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ತೋಟದಲ್ಲಿ ನೆರಳಿರೋ ಕಡೆ ಸೊ ಬಳ್ಳಿನ ಹಬ್ಬಿಸ್ಕೊಂಡು ಆರಾಮಾಗಿ ನೀವು ಬೆಳ್ಕೊಂತೀನಿ ಅನ್ನೋದು ಕಿವಿ ಫ್ರೂಟ್ ಕೂಡ ನಮ್ಮ ಹತ್ರ ಅವೈಬಿಲಿಟಿ ಇರೋಂಥದ್ದು. ಇಷ್ಟೆಲ್ಲ ವೆರೈಟಿ ಸ್ಟಾಕ್ ಬಂದಿರೋಂಥದ್ದು. ಇನ್ನು ಜಾಯ್ಕಾಯಿ ಗಿಡ ಇದೆ, ಆ ಕಡೆ ನೋಡ್ಬೋದು ನೀವು, ಜಾಯ್ಕಾಯಿ ಗಿಡ ಇದೆ, ಮತ್ತೆ ನಿಮಗೆ ದ್ರಾಕ್ಷಿ ಗಿಡ ಇದೆ. ಸೊ ಈ ಥರ ಎಲ್ಲ ಗಿಡಗಳು ಸ್ಟಾಕ್ ಇರೋ ಅಂಥದ್ದು. ಮತ್ತು ಇನ್ನು ಪಾನ್ ಮಸಾಲೆ ಗಿಡ ಆಗಿರ್ಬೋದು, ಮತ್ತು ನಿಮಗೆ ಎಗ್ ಫ್ರೂಟ್ ಆಗಿರ್ಬೋದು, ಸೊ ಚೆರಿ ಆಗಿರ್ಬೋದು, ಪ್ರತಿಯೊಂದು ಗಿಡಗಳು ಅವೈಬಿಲಿಟಿ ಇರೋ ಅಂಥದ್ದು. ಎಕ್ಸಾಟಿಕ್ ಫ್ರೂಟು ಪ್ರತಿಯೊಂದು ಗಿಡ ನಮ್ಮ ಹತ್ರ ಸ್ಟಾಕ್ ಇರೋ ಅಂಥದ್ದು. ಸೊ ನೀವು ಇವಾಗಲೇ ಬರ್ತಾ ಇರೋಂಥ ನಂಬರ್ಗೆ ನೀವು ಹೈರಿಂಗ್ ಮಾಡ್ಕೊಬೋದು. ಇಷ್ಟ ತನಕ ತೋರಿಸಿರೋ ಅಂಥದ್ದು ಕಂಪ್ಲೀಟ್ ಆಗಿ ಕಮರ್ಷಿಯಲಿ ಮಾಡೋ ಅಂಥ ತುಂಬ ವೆರೈಟಿ ಗಿಡಗಳನ್ನ ನಾನು ತೋರಿಸ್ತೆ. ಇನ್ನು ಹಣ್ಣಲ್ಲಿ ನಿಮಗೆ 5 ಗಿಡ 10 ಗಿಡ ಬೇಕು ಅಂದರೆ ಎಲ್ಲ ಥರ ಫ್ರೂಟ್ಸ್ ಗಿಡಗಳು, ಎಲ್ಲ ಥರ ನಿಮಗೆ ಸ್ಪೈಸಸ್ ಗಿಡಗಳು ಕೂಡ ನಮ್ಮ ಹತ್ರ ಅವೈಬಿಲಿಟಿ ಇರುತ್ತೆ. ಇನ್ಕ್ಲೂಡಿಂಗ್ ಅಡಿಕೆ ಆಗಿರ್ಬೋದು, ತೆಂಗೆ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಪ್ರತಿಯೊಂದು ಗಿಡ ಅವೈಬಿಲಿಟಿ ಇದೆ. ಸೊ ಕಮರ್ಷಿಯಲಿ ಮಾಡೋ ಅಂಥ ಪ್ರತಿಯೊಂದು ಬೆಳೆನೂ ಕೂಡ ನಮ್ಮ ಹತ್ರ ಇರೋ ಅಂಥದ್ದು. ಸೊ ಕರ್ಬೇವು ಕೂಡ ನಮ್ಮ ಹತ್ರ ಸ್ಟಾಕ್ ಬಂದಿದೆ. ಫ್ಲವರ್ ಪ್ಲಾಂಟ್ ಬೇಕು ಅಂದರೂ ಕೂಡ ಕಮರ್ಷಿಯಲಿ ನೀವು ತಗೋತೀರಾ ಅಂತಂದರೆ ಫ್ಲವರ್ ಗಿಡ ಕೂಡ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಬಿಡಿದೆ ತಿಳಿಸ್ತಾ. ಇದೇ ಮಂಗಳವಾರ ನಾವು ಬರ್ತಾ ಇರೋಂಥ ರೂಟ್ ಬಂದು ಶಿವಮೊಗ್ಗ ದಾವಣಗೆರೆ ರೂಟನ್ನು ನಾವು ಬರ್ತಾ ಇದ್ವಿ. ಮಿಸ್ ಮಾಡ್ಕೊಳ್ದಲ್ಲೇ ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿ ಬುಕ್ಕಿಂಗ್ನ ಮಾಡ್ಕೊಳ್ಳಿ ಅಂತ ಹೇಳಿದೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.